ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್ ಮಧುಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ. ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇದು ಮಂಗಳವಾರದ ವ್ಲಾಗ್ ಆಗಿರ್ತದೆ. ಬೆಳಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗ್ಲೇ ತುಂಬಾ ದಿನಾನೇ ಆಗೋಗಿತ್ತು ನಾನು ವ್ಲಾಗ್ಗಳನ್ನ ಮಾಡಿ. ನನ್ನ ಫೋನ್ ಒಂದ್ ಸ್ವಲ್ಪ ಹಾಳಾಗಿತ್ತು, ಅದಕ್ಕೆ ನಡುವೆ ವ್ಲಾಗೆ ಮಾಡಿರ್ಲಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಮತ್ತೆ ನಾಳೆ ಅಂದ್ರೆ ಮಂಗಳವಾರ ಮತ್ತೆ ಬುಧವಾರ ಎರಡು ದಿನಾನು ಬೆಳಗ್ಗೆ ಟೈಮ್ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನ್ ತಿಂಡಿಗೆಲ್ಲ ರೆಡಿ ಮಾಡಿ ಒಳಗೆಲ್ಲ ಕಸ ಗುಡಿಸಿ ಪಾತ್ರೆಗಳು ಇದ್ದವು ಒಂದ್ ಸ್ವಲ್ಪ ಎಲ್ಲ ತೊಳೆದು ಹಾಗೆ ಅಡಿಗೆ ಮನೆಯನ್ನು ಎಲ್ಲ ಒರ್ಸ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಮಗಳನ್ನ ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿಯನ್ನು ಹಾಕಿದ್ರು. ಇವತ್ತಿನ ತಿಂಡಿಗೆ ಚಿತ್ರಾನ್ನ ಬೇಕು ಅಂತ ಕೇಳಿದ್ರು, ಚಿತ್ರಾನ್ನ ಮಾಡಿದ್ದೆ. ಹಾಗೆ ಇವರಿಬ್ರು ರೆಡಿ ಆಗಿ ತಿಂಡಿ ತಿಂತಾವ್ರ. ನನ್ ಮಗಂಗ್ ಇವತ್ತಿಂದ FA1 ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಓದ್ಕೊಂತ ಇದ್ರು ಅವ್ರುನು. ಅವ್ರು ಓದ್ಕೊಂತ ಇದ್ರು ಅಂತ ಹೇಳ್ಬಿಟ್ಟು ನನ್ ಮಗಳೇನೆ ಅವ್ರಿಗೂನು ತಿಂಡಿ ತಿನ್ನಿಸ್ತಾ ಇದ್ರು. ಇನ್ನಿಬ್ರು ತಿಂಡಿ ತಿಂದು ಇವಾಗಿನ್ ರೆಡಿ ಆಗಿ ಶೂ ಎಲ್ಲ ಹಾಕೊಂಡು ಇಬ್ರು ರೆಡಿ ಆಗಿ ಕುಂತವ್ರೆ. ಆಗ್ಲೇ 8:50 ಆಗಿತ್ತು ಟೈಮ್. ಇನ್ನೇನ್ ಆಟೋ ಬರೋ ಟೈಮ್ ಆಯ್ತು. ಆಟೋಗೆ ಒಪ್ಸಿದೀವಿ ನಾವ್ ಇವ್ರನ್ನ ಸ್ಕೂಲಿಗೆ ಕರ್ಕೊಂಡ್ ಬರಕ್ಕೆ. ತಿಂಡಿ ತಿಂದು ಹಾಗೆ ಲಂಚ್ ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಇಬ್ರು ಬಂದು ಆಚೆ ಕುಂತಿದ್ರು. ಇನ್ನ 1/4 ಗಂಟೆ ಟೈಮ್ ಇತ್ತು ಆಟೋ ಬರಕ್ಕೆ. ಆಟೋ ಬರೋದ್ ಬಂದು 9:15ಕ್ಕೆ. ಇನ್ ಒಳಗಡೆ ಕೆಲ್ಸಾನು ಎಲ್ಲ ಆಗೈತೆ. ಇನ್ನೆಲ್ಲ ಒಂದ್ ಒರೆಸ್ಬೇಕು. ಇವ್ರನ್ನ ಸ್ಕೂಲಿಗೆ ಕಳ್ಸ್ಬಿಟ್ಟು ಆಮೇಲೆ ಒರ್ಸೋಣ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬಟ್ಟೆ ಇದ್ದ ಅವನು ಒಗ್ಯಾನ ಅಂತ ಹೇಳ್ಬಿಟ್ಟು ಬಟ್ಟೆ ಒಗ್ಯಕ್ ಬಂದೆ. ಅಷ್ಟ್ರಲ್ಲಿ ಆಟನು ಬಂತು. ಅವರು ಹೊರಟ್ರು ಸ್ಕೂಲ್ಗೆ. ನಾನು ಅವತ್ತಿನ ಬಟ್ಟೆಗಳು ಅವತ್ತೇ ಒಗ್ದಾಕೋದ್ರಿಂದ ಇಷ್ಟೇ ಒಂದ್ ಸ್ವಲ್ಪನೇ ಇದ್ದವು. ಅವನು ಎಲ್ಲ ಒಗದ್ಬಿಟ್ಟು ಜಾಲ್ಸಿ ಇಲ್ಲೇ ಕಾಂಪೌಂಡ್ ಮೇಲೆ ನೀರ್ ಇಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಹಾಕಿದೀನಿ. ಹಾಗೆ ಒಂದ್ ಸ್ವಲ್ಪ ಮಲ್ಲಿಗೆ ಹೂವನ್ನು ಬಿಟ್ಟಿದ್ದ. ಆಗ್ಲೇ ಲಾಸ್ಟ್ ಆಗ್ತಾ ಬಂದವೆ, ಇಷ್ಟೇ ಸಿಕ್ಕಿದ್ದು. ಒಂದ್ ಸ್ವಲ್ಪ ಬಿಟ್ಟಿದ್ವಲ್ಲ ಹಂಗೆ ಪೂಜೆಗೆ ಆಗ್ತವೆ ಅಂತ ಹೇಳ್ಬಿಟ್ಟು ಅವನ್ನು ಬಿಡಿಸ್ಕೊಂಡು ಇವಾಗ ನೆಲ ಒರ್ಸೋಣ ಅಂತ ಹೇಳ್ಬಿಟ್ಟು ಒಂದ್ ಬಕೆಟ್ ಅಲ್ಲಿ ನೀರು ಮತ್ತೆ ಅದಕ್ಕೊಂದ್ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ತಾ ಇದ್ದೀನಿ. ಈ ತರ ಉಪ್ಪು ಮತ್ತೆ ಅರಿಶಿನ ಹಾಕಿ ನೆಲ ಒರ್ಸೋದ್ರಿಂದ ನೆಗೆಟಿವ್ ಎನರ್ಜಿ ಏನಿದ್ರು ಕೂಡ ಇರಲ್ಲ. ಹಾಗೆ ನೆಲಾನು ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗ್ತದೆ. ಹೊಸ್ಲನ್ನು ಒರೆಸ್ಬಿಟ್ಟು ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಇವತ್ತು ನಮ್ಮ ಮನೆ ದೇವ್ರು ಹೆಣ್ಣು ದೇವ್ರ ವಾರ ಆಗಿರೋದ್ರಿಂದ ನಾವು ಮಂಗಳವಾರ ಮತ್ತೆ ಶುಕ್ರವಾರ ಹೆಣ್ಣು ದೇವ್ರಿಗೆ ವಾರ ಮಾಡ್ತೀವಿ. ಅದಕ್ಕೆ ಇವಾಗ ಹಂಗೆ ಒಲೆನು ಎಲ್ಲ ಒರೆಸ್ಬಿಟ್ಟು ಒಲೆಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಪೂಜೆ ಮಾಡಕ್ ಹೂವಾನು ಎಲ್ಲ ತರಿಸಿ ಇಟ್ಟಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಹೂವಗಳು ಇವತ್ ಪೂಜೆಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ತುಳಸಿ ಮತ್ತೆ ಸಾವಂತಿಗೆ ಹೂವ ರೋಸ್ ಎರಡು ಹಾಕಿ ಕಟ್ಟಿರ್ತಾರಲ್ಲ ಆ ಹೂವ ಮತ್ತೆ ಇಲ್ಲೇ ಮಲ್ಗೆ ಗಿಡದಲ್ಲಿ ಒಂದ್ ಸ್ವಲ್ಪ ಮಲ್ಗೆ ಹೂವ ಬಿಟ್ಟಿದ್ವಲ್ಲ, ಇವಾಗ ಅವನ್ನೆಲ್ಲ ಇಟ್ಟು ದೇವ್ರ ಮನೆಗೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಹೂ ಇಟ್ಟು ಪೂಜೆಗೂ ಎಲ್ಲ ರೆಡಿ ಮಾಡಿದೀನಿ. ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಬಂದ್ ಅವರು ರೆಡಿ ಆಗ್ತಾವ್ರೆ. ಒಂದ್ ಸ್ವಲ್ಪ ತುಳಸಿ ಸಾವಂತಿಗೆ ಹೂವು ಎಲ್ಲ ಇಟ್ಟು ಈ ತರ ಸಿಂಪಲ್ ಆಗಿ ರೆಡಿ ಮಾಡಿದೀನಿ ದೇವ್ರ ಮನೇನು ಪೂಜೆಗೆಲ್ಲ ರೆಡಿ ಮಾಡಿ ಇವಾಗಿನ್ ನಾನು ರೆಡಿ ಆದೆ. ರೆಡ್ ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಇರೋದೊಂದು ಪ್ಲೇನ್ ಸ್ಯಾರಿ ಹಾಕೊಂಡು ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡೋಣ ಬನ್ನಿ. ನಮ್ಮ ಮನೇಲಿ ನಾನು ಡೈಲಿ 3 ದೀಪನು ಸಹ ಹಚ್ತೀನಿ. ಕಾಮಾಕ್ಷಿ ದೀಪ ಮತ್ತೆ ರಾಯರಿಗೆ 2 ದೀಪ. ದೀಪಕ್ಕೆ ಎಣ್ಣೆನು ಹಾಕದೆ. ಹಾಗೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಜವಾದು ಪೌಡರು ಕೂಡ ಹಾಕ್ತಾ ಇದ್ದೀನಿ. ಈ ಜವಾದು ಪೌಡರ್ ನ ಹಾಕೋದ್ರಿಂದ ದೇವಸ್ಥಾನದಲ್ಲಿ ಬರ್ತದಲ್ಲ, ದೇವಸ್ಥಾನಕ್ಕೆ ಹೋದಾಗ ಆ ತರ ಸುಗಂಧ ಬರ್ತದ ಮನೇಲೆಲ್ಲ. 3 ದೀಪಕ್ಕೂ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಇವಾಗ ದೇವ್ರ ದೀಪನು ಹಚ್ಚಿ ಪೂಜೆನು ಮಾಡ್ತಾ ಇದ್ದೀನಿ. ಧೂಪ ಎಲ್ಲ ಬೆಳಗಿ ದೇವ್ರ ಪೂಜೆನು ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಇವಾಗ ನನ್ನ ಹಸ್ಬೆಂಡ್ಗೂ ತಿಂಡಿ ಹಾಕೊಟ್ಟು ಇವಾಗ ನಾನು ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡ್ ಕುಡಿತಾ ಇದ್ದೀನಿ. ಇವತ್ ಪೂಜೆ ಎಲ್ಲ ಮಾಡೋ ಅಷ್ಟ್ರಲ್ಲಿ ಆಗ್ಲೇ ಟೈಮ್ 10 ಗಂಟೆನೆ ಆಗೋಗಿತ್ತು. ನೀವ್ ಯಾರ್ಯಾರು ನಂತರ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮೊದ್ಲು ಈ ತರ ಕುತ್ಕೊಂಡ್ ನೆಮ್ಮದಿಯಾಗಿ ಕಾಫಿ ಕುಡಿಬೇಕು ಅಂತ ಹೇಳಿ ಕಾಫಿ ಕುಡಿತೀರಾ ಕಮೆಂಟ್ ಮಾಡ್ರಿ. ಕಾಫಿ ಕುಡ್ದು ಒಂದ್ ಸ್ವಲ್ಪ ಬಟ್ಟೆ ಇದ್ದ ಅವನ್ ಒಣಗಾಕಣ ಅಂತ ಹೇಳ್ಬಿಟ್ಟು ಮನೆ ಮೇಲೆ ಬಂದೆ. ಹಾಗೆ ಬಟ್ಟೆನು ಒಣಗಾಕಿ ಇವತ್ತೊಂದ್ ಸ್ವಲ್ಪ ಮಳೆ ಬರೋ ತರ ಇತ್ತು, ಬಿಸಿಲುನು ಜಾಸ್ತಿ ಇರ್ಲಿಲ್ಲ. ಹಾಗೆ ನಮ್ಮ ಮನೆ ಹತ್ರದಿಂದ ವ್ಯೂ ನೋಡ್ಬೋದು ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾನು ತಿಂಡಿ ತಿಂದು ನಮ್ ಸುಬ್ಬಮ್ಮನ್ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನನ್ ತಂಗಿರ್ ಮನೆ ಹತ್ರ ಬಂದು ನಮ್ ಸುಬ್ಬಿನ ಮಾತಾಡಿಸ್ದೆ. ಹಾಗೆ ಟೌನ್ಗೆ ಹೋಗ್ಬೇಕಿತ್ತು. ಹಾಗೆ ಟೌನ್ಗೆ ಹೋಗಿ ಬರೋವಾಗ ಇದ್ದ ದಂಡಿ ಮಾರಮ್ಮನ್ ದೇವಸ್ಥಾನದ ಹತ್ರ ಹಾಗೆ ಒಂದ್ ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ನಮ್ ಮಧುಗಿರಿ ಗ್ರಾಮ ದೇವತೆ ಆಗಿರೋ ಹಾಗೆ ದಂಡಿ ಮಾರಮ್ಮ ದೇವಿಯವ್ರ ದರ್ಶನನು ಮಾಡ್ಕೊಂಡು ಬಂದ್ವಿ. ಇವತ್ ಮಂಗಳವಾರ ಆಗಿರೋದ್ರಿಂದ ಜನನು ಒಂದ್ ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಇಲ್ಲೇ ಬಂದ್ ಆರತಿಗಳು ಮಾಡಿ ಕೋಳಿ ಅಥವಾ ಮರಿ ಎಲ್ಲ ಕಡ್ದು ಪೂಜೆ ಮಾಡಿ ಇಲ್ಲೇ ಅಡ್ಗೆ ಮಾಡಿ ತಿಂದು ಹೋಗ್ತಾರಲ್ಲ. ಮಂಗಳವಾರದತ್ತೆ ಸ್ವಲ್ಪ ಜನ ಜಾಸ್ತಿ ಇಲ್ಲಿ.
ಈ ವ್ಲಾಗ್ ನ ನೋಡ್ತಾ ಇರೋ ನೀವ್ ಯಾರಾದ್ರೂ ಈ ದೇವಸ್ಥಾನಕ್ ಬಂದಿದ್ರೆ ಕಮೆಂಟ್ ಅಲ್ಲಿ ಆಯ್ ಅಂತ ತಿಳಿಸ್ರಿ. ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದ್ಮೇಲೆ ವಿಡಿಯೋನ್ ಕಂಟಿನ್ಯೂ ಮಾಡ್ಲಿಲ್ಲ. ಮತ್ತೆ ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಬಂದು ಬದ್ನೆಕಾಯಿ ತಂದಿದ್ದೆ, ಅದ್ರಲ್ಲಿ ಎಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಬದ್ನೆಕಾಯಿ ಎಣ್ಗಾಯಿ ರೆಸಿಪಿನ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಮೊದ್ಲಿಗೆ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇವಾಗ ಒಂದ್ ಪಾತ್ರೆನ ಬಿಸಿ ಇಟ್ಟಿದ್ದೀನಿ. ಬಾಣ್ಲೆಲ್ ಮಾಡ್ತಾ ಇರೋದ್ ನಾನು. ಈ ಬಾಣ್ಲಿ ಕಾಯ್ದ್ಮೇಲೆ ಇದಕ್ಕೊಂದ್ 3 ಟೀ ಸ್ಪೂನ್ ಅಷ್ಟು ಅಡ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆನು ಕಾಯ್ದ್ಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ, ಜೀರಿಗೆ ಸಾಸಿವೆ ಎರಡನ್ನೂ ಒಂದ್ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಇವಾಗ ಒಂದ್ ಈರುಳ್ಳಿ ಹಚ್ಚಿಕೊಂಡಿದ್ದೆ. ಈರುಳ್ಳಿ ಮತ್ತೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪುನು ಹಾಕಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗೈತೆ. ಬದ್ನೆಕಾಯಿನೂ ಹಚ್ಬಿಟ್ಟು ನೀರ್ಗೆ ಹಾಕಿ ಇಟ್ಟಿದ್ದೆ. ಮಸಾಲೆನೂ ರುಬ್ಬಿಟ್ಟಿದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಬದ್ನೆಕಾಯಿ ಹಚ್ಚಿಟ್ಟಿದ್ನಲ್ಲ, ಬದ್ನೆಕಾಯಿನೂ ಹಾಕ್ತಾ ಇದ್ದೀನಿ. ಎಣ್ಗಾಯಿ ಮಾಡಕ್ಕೆ ಅಂತಾನೆ ಈ ತರ ಚಿಕ್ಕ ಚಿಕ್ಕ ಬದ್ನೆಕಾಯಿನ ಆರಿಸ್ ತಂದಿದ್ದೆ ನಿನ್ನೆ. ನಾನ್ ಸಿಂಪಲ್ ಆಗಿ ಬೇಗ ಆಗೋ ತರ ಮತ್ತೆ ಟೇಸ್ಟಿ ಆಗಿರೋ ತರ ಈ ರೆಸಿಪಿನ ಮಾಡ್ತಾ ಇರೋದು. ಸೇಮ್ ಇದೇ ತರಾನೇ ಬದ್ನೆಕಾಯಿ ಮಸಾಲೆ ತುಂಬಿಟ್ಟುನು ಮಾಡ್ತಾರೆ. ಮೊದ್ಲು ಬದ್ನೆಕಾಯಿನ ಈ ತರ ಎಣ್ಣೆಲೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆದ್ಮೇಲೆ ನಾನ್ ಮಸಾಲೆ ರುಬ್ಬಿಟ್ಟಿದ್ನಲ್ಲ, ಇವಾಗ ಅದನ್ನು ಬದ್ನೆಕಾಯಿ ಚೆನ್ನಾಗಿ ಫ್ರೈ ಆಗೈತಲ್ಲ, ಅದ್ರ ಜೊತೆಗೆ ಡೈರೆಕ್ಟ್ ಆಗೇನೆ ಹಾಕ್ತಾ ಇದ್ದೀನಿ. ನಾನ್ ಮಸಾಲೆ ತುಂಬೆಲ್ಲ ಏನ್ ಮಾಡ್ತಾ ಇಲ್ಲ. ನನ್ ಮಕ್ಳಿಗೆ ಇಬ್ರಿಗೂನು ಈ ತರ ಚಪಾತಿ ಎಣ್ಗಾಯಿ ಅಂದ್ರೆ ಇಷ್ಟ. ಈ ಬದ್ನೆಕಾಯಿ ಎಣ್ಗಾಯಿ ರೆಸಿಪಿನ ಈ ನಡುವೆಯಿಂದ ಇಬ್ರುನು ಕೇಳ್ತಾ ಇದ್ರು, ಚಪಾತಿ ಮತ್ತೆ ಎಣ್ಗಾಯಿ ಮಾಡು ಅಂತ. ನನ್ ಮಗಂಗಿದ್ರ ಹೆಸರು ಹೇಳಕ್ ಬರ್ತಾ ಇರ್ಲಿಲ್ಲ. ಅಮ್ಮ ಒಂದ್ ಬದ್ನೆಕಾಯಿ ಹಂಗೆ ಹಾಕ್ಬಿಟ್ಟು ಮಾಡ್ತೀಯಲ್ಲ ಫ್ರೈ, ಆ ತರ ಮಾಡಿ ಚಪಾತಿ ಮಾಡು ಅಂತ ಕೇಳ್ತಿದ್ರು. ಅದಕ್ಕೆ ನಿನ್ನೆ ಟೌನ್ಗೆ ಹೋದಾಗ ಸಣ್ಣ ಸಣ್ಣ ಬದ್ನೆಕಾಯಿ ತಂದು ನಿನ್ನೆ ಕೇಳಿದ್ರಲ್ಲ, ಹಂಗೆ ಒಂದೇ ಸರಿ ಬಾಕ್ಸ್ಗೆ ಮಾಡೋಣ ಅಂತ ಅನ್ಕೊಂಡು ಇವಾಗ ತಿಂಡಿಗೆ ಮಾಡ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನೋಡ್ ಹಾಕೊಂಡು ಒಂದ್ ಸ್ವಲ್ಪ ಗರಂ ಮಸಾಲ ಮತ್ತೆ ಒಂದ್ ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪುನು ಹಾಕಿದೀನಿ. ಉಪ್ಪು ಹಾಕಿರೋದ್ ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಇದೆಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಇದು ಸೈಡ್ ಅಲ್ಲಿ ಎಣ್ಣೆ ಬಿಡೋವರ್ಗುನು ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು. ಎಣ್ಣೆಲೆ ಬೆಂದೈತಲ್ಲ, ಒಂದ್ 10 ನಿಮಿಷ ಸಾಕಿದ್ ಕುದಿಯಕ್ಕೆ, ಬೇಗ ಬೇಯ್ತದೆ. ನಾನು ಈ ಎಣ್ಗಾಯಿ ಸಾಂಬಾರ್ಗೆ ಮಸಾಲೆ ರುಬ್ಕೊಂಡಿದ್ನಲ್ಲ, ಅದ್ರ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ 2 ಗಡ್ಡೆವಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಒಂದ್ ಸ್ವಲ್ಪ ತೆಂಗಿನಕಾಯಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚ್ ಶುಂಠಿ, ಸ್ವಲ್ಪ ಪುದೀನ, ಹಾಗೆ ಮನೇಲಿ ಮಾಡ್ಸಿರ್ತೀವಲ್ಲ ಸಾಂಬಾರ್ ಪುಡಿ, ಅದೊಂದ್ ಸ್ವಲ್ಪ ಉಪ್ಪು. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಬೇಗನೆ ಮುಗಿಸಿದೀನಿ. ತಿಂಡಿ ಕೆಲಸ ಒಂದೇ ಇರೋದು. ಹಾಗೆ ಪೂಜೆನು ಮಾಡಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಚಪಾತಿನೂ ಇವಾಗ ಬಾಕ್ಸಿಗೆ ಮಕ್ಳಿಗೆ ಒಂದ್ ಸ್ವಲ್ಪ ಅಷ್ಟೇ ಆಗ್ತಾ ಇರೋದು. ನಾನ್ ಚಪಾತಿ ಎಲ್ಲ ಲಟ್ಟಿಸ್ಕೊಟ್ಟಂಗೆ ನನ್ ಮಗಳನ್ನ ಸ್ನಾನ ಮಾಡ್ಕೊಂಡು ಅವರು ರೆಡಿಯಾಗಿ ಬಂದಿದ್ರು. ಅವರು ಚಪಾತಿನ ಸುಡ್ತಾವ್ರೆ. ಇವರಿಬ್ರಿಗೂನು ತಿನ್ನಕ್ ತಿಂಡಿ ಹಾಕೊಟ್ಟು ಇವಾಗ ನಾನು ಹಾಗೆ ಪೂಜೆಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದೀನಿ. ನನ್ ಮಗಂಗ್ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಇಟ್ಟಿದೀನಿ. ನನ್ ಮಗಳಿಗೆ ಸ್ಕೂಲಲ್ಲೇ ಊಟ ಕೊಡೋದ್ರಿಂದ ನನ್ ಮಗ ಅಷ್ಟೇ ಬಾಕ್ಸ್ ತಗೊಂಡೋಗೋದು. ಇಬ್ರುನು ಚೆನ್ನಾಗೈತಮ್ಮ ಎಣ್ಗಾಯಿ, ನಮ್ಗ್ ರಾತ್ರಿ ಊಟಕ್ಕೂ ಇದೆ ಇರ್ಲಿ ಅಂತ ಹೇಳ್ಬಿಟ್ಟು ಇವಾಗ ತಿಂಡಿ ತಿಂತಾ ಇದ್ರು. ಈ ರೆಸಿಪಿನ ನೀವು ನಿಮ್ ಮನೇಲಿ ಒಂದ್ಸರಿ ಟ್ರೈ ಮಾಡ್ರಿ, ಬೇಗನೆ ಮಾಡ್ಬೋದು, ಟೇಸ್ಟಿಯಾಗಿ ಕೂಡ ಇರ್ತದೆ. ನಾನ್ ಬದ್ನೆಕಾಯಿ ಎಣ್ಗಾಯಲ್ಲಿ ಒಂದ್ 3 ತರ ರೆಸಿಪಿ ಮಾಡ್ತೀನಿ. ಇವತ್ ಮಾಡಿರೋದ್ ಬಂದು ಸಿಂಪಲ್ ಆಗಿ, ಇದಕ್ ಮಸಾಲೆ ತುಂಬಿ ಕೂಡ ಮಾಡ್ಬೋದು. ಹಾಗೆ ಕಡ್ಲೆಕಾಯಿ ಬೀಜದ ಪುಡಿ ಹಾಕುನು ಮಾಡ್ಬೋದು. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ಮೊದ್ಲು ಮಕ್ಳು ಕೈಲಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ದೀಪ ಎಲ್ಲ ಹಚ್ಚಿಸಿ ಅವ್ರ ಕೈಗೆ ಪೂಜೆ ಮಾಡಿಸ್ತಾ ಇದ್ದೀನಿ. ಗುರುಗಳ ಆಶೀರ್ವಾದ ಮಕ್ಳ ಮೇಲೆ ಇರ್ಲಿ ಅಂತ. ಇಬ್ರು ರಾಯರ ಪೂಜೆನು ಮಾಡಿದ್ರು. ಇವತ್ತಿನ ನೈವೇದ್ಯಕ್ಕೆ ಕಡ್ಲೆ ಮತ್ತೆ ಸಕ್ಕರೆ ಇಟ್ಟಿದ್ವಿ. 1 ಲೋಟ ನೀರು ಕೂಡ ಇಟ್ಟಿದ್ವಿ. ನಮ್ಮನೆ ದೇವ್ರ ಮನೇಲಿ ಏನು ಇಟ್ಟಿಲ್ಲ ಅಂದ್ರೂ ಮಿಸ್ ಮಾಡ್ದೆ 1 ಲೋಟ ನೀರು ಅಂತೂ ಇಡ್ತೀವಿ. ಮಕ್ಳುನು ಇನ್ ಪೂಜೆ ಎಲ್ಲ ಮಾಡಿ ಅವರು ಸ್ಕೂಲ್ಗೆ ಹೋದ್ರು. ಅವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೌರ್ಣಮಿ ಇರೋದ್ರಿಂದ ಮನೆಗೆ ದೃಷ್ಟಿ ತೆಗಿಯೋಣ ಅಂತ ಹೇಳ್ಬಿಟ್ಟು, ಹಾಗೆ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಹೋಗ್ತತೆ ಅಂತ ಹೇಳ್ಬಿಟ್ಟು ಹೊಸ್ಲ ಹತ್ರ 2 ವಿಳ್ಯದೆಲೆಯಲ್ಲಿ ಉಪ್ಪಿಟ್ಬಿಟ್ಟು ಅದಕ್ಕೆ 1 ನಿಂಬೆಹಣ್ಣು ಕಟ್ ಮಾಡ್ಬಿಟ್ಟು ಅದಕ್ಕೆ ಅರ್ಧ ಇದಕ್ಕೆ ಅರ್ಧ ಇಟ್ಟು, ಒಂದಕ್ಕೆ 7 ಲವಂಗ ತರ ಅಂದ್ರೆ 2ಕ್ಕೂ ಸೇರಿ 14 ಲವಂಗ ಚುಚ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ 1 ಇಲ್ಲ ಅಥವಾ 2 ಕರ್ಪೂರ ಇಟ್ಟು ಬಾಗ್ಲ ಹತ್ರ ಇಟ್ಟು ಉರಿಸ್ಬೇಕು ಅದನ್ನ. ಈ ತರ ಗುರು ಪೌರ್ಣಮಿ ದಿನ ಮನೆಗ್ ದೃಷ್ಟಿ ತೆಗಿಯೋದ್ರಿಂದ ಮನೆಗೆ ಮತ್ತೆ ಮನೇಲಿ ಇರೋರ್ಗೆಲ್ಲ ಒಳ್ಳೇದು ಅಂತಾನೆ ಹೇಳ್ಬೋದು. ಇವತ್ ಗುರು ಪೌರ್ಣಮಿ ದಿನ ರಾಯರ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಹಾಗೆ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಸ್ವಲ್ಪ ಬಟ್ಟೆಗಳ್ನು ಒಗ್ದು ಕಾಂಪೌಂಡ್ ಮೇಲೆ ಹಾಕಿದ್ದೆ ನೀರ್ ಇಳ್ಕೊಂಡ್ಲಿ ಅಂತ. ಆಷಾಢದ ಗಾಳಿ ಅಲ್ವಾ, ಗಾಳಿಗೆಲ್ಲ ಒಂದ್ ಸ್ವಲ್ಪ ಬಿದ್ದೋಗ್ತಿದ್ದ, ಅವನು ಎಲ್ಲ ಜಾಲ್ಸ್ ಹಾಕ್ದೆ. ಇವತ್ತಿನ ರಂಗೋಲೆ ಬಂದು ನನ್ ಮಗಳೇ ಹಾಕಿರೋದು. ನಾನೇ ಹಾಕದ್ ಕಲಿತೀನಿ ಅಂತ ಹೇಳ್ಬಿಟ್ಟು ಈ ನಡುವೆ ಅವರೇ ಹಾಕ್ತಾವ್ರ ರಂಗೋಲೆನ. ಇನ್ನು ಈ ನಡುವೆ ರಂಗೋಲೆ ಹಾಕದ್ ಕಲಿತಾ ಇರೋದವ್ರು. ಹಂಗೂ ಮೊದ್ಲೊಂದ್ಸರಿ ಬುಕ್ಕಲ್ಲೆಲ್ಲ ಬರ್ದು ಆಮೇಲೆ ಫೋನಲ್ಲಿ ನೋಡ್ಕೊಂಡು ಆಚೆ ರಂಗೋಲೆ ಹಾಕ್ತಾರೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಹಾಕವ್ರೆ. ಅವಾಗ್ಲೇ ಮಕ್ಳಿಗೆ ಟೈಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿನ್ನಕ್ಕೆ ಮತ್ತೆ ಬಾಕ್ಸಿಗೆ ಅಷ್ಟೇ ಚಪಾತಿ ಹಾಕಿದ್ದು. ಇನ್ನು ಚಪಾತಿ ಹಿಟ್ಟೈತೆ, ಇನ್ನ ಚಪಾತಿನ ಹಾಕ್ಬೇಕು. ಮೊದ್ಲು 1 ಕಪ್ ಕಾಫಿ ಮಾಡ್ಕೊಂಡ್ ಕುಡ್ದು ಆಮೇಲೆ ಚಪಾತಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಲ್ ಕಾಯಕ್ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹಾಲ್ ಕಾಯಿಸಿ ಇಟ್ಬಿಟ್ಟು ಇವಾಗ ನಾನು 1 ಕಪ್ ಕಾಫಿ ಮಾಡ್ಕೊಂಡೆ. ಇವಾಗ ಅವ್ರು ಸ್ನಾನ ಮಾಡಿ ಇನ್ನ ಅವರು ಇವಾಗ ಪೂಜೆ ಮಾಡ್ತಾವ್ರೆ.
ಕಾಫಿ ಕುಡ್ದು ಮೊದಲು ಒಂದು ಸ್ವಲ್ಪ ಬಟ್ಟೆ ಒಣಗಾಕ್ ಬರೋಣ, ಮಳೆ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಮೇಲಕ್ಕೆ ಬಟ್ಟೆ ಒಣಗಾಕೋಣ ಅಂತ ಬಂದೆ. ಒಂದು ಸ್ವಲ್ಪ ಒಣಗಿದ್ದವು ಎತ್ಕೊಂಡು ಇವತ್ತಿನ ಬಟ್ಟೆಗಳ್ನೆಲ್ಲ ಒಣಗಾಕಿದ್ದೀನಿ. ಇನ್ನು ಬಟ್ಟೆಗಳು ಎಲ್ಲ ಮಡ್ಚಿಡಬೇಕು. ಬಟ್ಟೆಗಳು ಒಣಗಿದ್ದಾವೆಲ್ಲ ಹಂಗೆ ಅವನ್ನು ಮಡ್ಚಿ ಎತ್ತಿಟ್ಟೆ. ಹಾಗೆ ಚಪಾತಿನ ನಾನು ಲಟ್ಟಿಸ್ಕೊಟ್ಟಂಗೆ ನನ್ನ ಹಸ್ಬೆಂಡು ಎಲ್ಲ ಸುಟ್ಟು ಎತ್ತಿಟ್ರು. ಹಾಗೆ ನಾನು ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಪಾತ್ರೆಗಳು ಇದ್ದವನು ಎಲ್ಲ ತೊಳೆಯಕ್ಕೆ ಹಾಕಿದ್ದೀನಿ. ಇನ್ನು ಈ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಜೋಡಿಸಿದ್ರೆ ಇನ್ನು ಮಕ್ಕಳು ಬರೋವರೆಗೂ ಇನ್ನೇನು ಕೆಲಸನೂ ಇಲ್ಲ. ಇನ್ನು ಕೆಲಸ ಎಲ್ಲ ಮಾಡಿ ಚಪಾತಿನೂ ಎಣ್ಗಾಯಿ ಮಾಡಿದ್ನಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ರು ತಿಂಡಿನೂ ತಿಂದ್ವಿ. ಅವರು ಡ್ಯೂಟಿಗೆ ಹೊರಟ್ರು. ಇನ್ನು ಇವಾಗ ನಾನೆಲ್ಲ ಕೆಲಸ ಎಲ್ಲ ಮಾಡಿ ತಿಂಡಿ ತಿನ್ನೋ ಅಷ್ಟರಲ್ಲಾಗಲೇ ಕರೆಕ್ಟಾಗಿ 10 ಗಂಟೆನೇ ಆಗಿತ್ತು. ನಾನು ಇವಾಗ ಒಂದು ಸ್ವಲ್ಪ ಹಾರಗಳು ಮಾಡವವೆ, ಅವನ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಇನ್ನು ಇವಾಗ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಇನ್ನೂ ಒಂದು ಅರ್ಧನೂ ಆಗಿಲ್ಲ ಹಾರ. ಐಟಮ್ ಎಲ್ಲ ಅವರೇ ಕೊಟ್ಟವ್ರೆ, ನಾವು ಬರೀ ಹಾರನ್ ಪೋಣಿಸ್ಬಿಟ್ಟು ಕೊಡೋದಷ್ಟೇ. ಸಂಜೆ ಒಂದು 3 ಗಂಟೆ ಅಷ್ಟರಲ್ಲಿ ನಾನು ಇಷ್ಟು ಹಾರಗಳನ್ನ ಮಾಡಿದೆ. ಡೈಲಿ ನಾನು ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ 2 ದಿನದ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ಈ 2 ದಿನದ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಸಹನಾ ವ್ಲಾಗ್ಸ್ ಮಧುಗಿರಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.